ಯಂಗ್ ಅಂಡ್ ಡೈನಾಮಿಕ್ MLA, ಯಾಕಂದ್ರೆ ಚಿಕ್ಕ ವಯಸ್ಸಿನ ನೀವು ಅವಕಾಶ ಆದಂತದ್ದು. ಹಾಗೆ ನೋಡಿದ್ರೆ DK ಶಿವಕುಮಾರ್ ಫಸ್ಟ್ ಟೈಮ್ MLA ಆದಾಗಲೇ ಮಂತ್ರಿ ಆಗಿದ್ರು. 89 ಫಸ್ಟ್ ಟೈಮ್ MLA ಅವರು ಬಂಗಾರಪ್ಪ ಅವರ ಕ್ಯಾಬಿನೆಟ್ ಅಲ್ಲಿ ಮಂತ್ರಿ ಆದ್ರು. ಈಗ ಕ್ಯಾಬಿನೆಟ್ ವಿಸ್ತರಣೆ ಲೆಕ್ಕಾಚಾರಗಳ ನಡುವೆ ಯುವಕರಿಗೆ ಅವಕಾಶ ಕೊಡಬೇಕು ಅನ್ನೋ ಚರ್ಚೆಗಳು ಜೊತೆಗೆ ಆ ತರದ ಒಂದು ಕಾನ್ಸೆಪ್ಟ್ DK ಶಿವಕುಮಾರ್ ಅವರು ಕೂಡ ಇದೆ. ಹೀಗಾಗಿ ನೀವಾಗ್ಲೇ ಹೇಳ್ತಾ ಬರ್ತಾ ಇದ್ರಿ ಯಾವ ತರ ಏನ್ ನಿರೀಕ್ಷೆಗಳು ಲೆಕ್ಕಾಚಾರಗಳು ಏನು ಕ್ಷೇತ್ರ ಕೆಲಸ ಮಾಡಿದೀವಲ್ಲ. ನಿಮ್ ತಂದೆಯವರು ಇದ್ರ ಈಗಾಗಲೇ ಮಂತ್ರಿ ಆಗಿರ್ತಿದ್ರು. ಇದು ನಾಟ್ ಒಂದು ಶಿವಕುಮಾರ್ ಮಾತಲ್ಲ, ಇದು ಕಾಂಗ್ರೆಸ್ ಪಾರ್ಟಿಯ ಮಾತು, ಎಲ್ರು ಕೂಡ ಮಾತದು. ಸೊ ಆ ತರದ ಒಂದು ಅವಕಾಶ ಆದ್ರೆ ಅಂತ, ನಿಮ್ಗೊಂದು ಅವಕಾಶ ಆದ್ರೆ ಈಗ ಅಂತ ಏನ್ ಹೇಳ್ತೀರಿ ನಮ್ಗೆ? ಅಲ್ಲ, ಅವಕಾಶ ಆದ್ರೆ ಅಂತಲ್ಲ, ಈಗ ನಾವು ಕೂಡ ಇದನ್ನ ವಾಯ್ಸ್ ಮಾಡಿದೀವಿ. ಪರ್ಸೆ ನನಗೆ ಅಂತಲ್ಲ, ಯುವಕರಿಗೆ ಮೊದಲನೇ ಬಾರಿ ಗೆದ್ದಿರೋಂಥ ಶಾಸಕರಿಗೆ ಯಾರಿಗಾರು ಒಂದು 5 ಜನಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ರೆ ಪಕ್ಷ ಸಂಘಟನೆಗೆ ಮತ್ತೆ ಸರ್ಕಾರಕ್ಕೂ ಕೂಡ ಹೊಸ ಉರುಪು ಬಂದಂಗೆ ಆಗ್ತದೆ ಅನ್ನೋ ವಿಚಾರಕ್ಕೆ ನಾವು ಕೂಡ ಎಲ್ಲರೂ ಸೇರಿ ವಾಯ್ಸ್ ಮಾಡಿದೀವಿ. ಇದು ಗೊತ್ತಿರೋಂಥ ವಿಚಾರ. ರೈಟಿಂಗ್ ಅಲ್ಲೂ ಕೂಡ ಇದನ್ನ ನಮ್ಮ ಪಕ್ಷದ ಹೈಕಮಾಂಡ್ ಅವರು ಕೂಡ ಗಮನಕ್ಕೂ ಕೂಡ ಇವರು ತಂದಿರೋಂಥ ವಿಚಾರ ನಿಮಗೂ ಕೂಡ ಗೊತ್ತಿದೆ. ಅದಾದ ಬಳಿಕ ನಾವು ಕೂಡ ಇಲ್ಲಿ ವಾಯ್ಸ್ ಮಾಡಿರೋದು ನಿಮಗೂ ಕೂಡ ಗೊತ್ತಿದೆ. ಅದರಿಂದ ಹೊಸೊಬ್ರು ಅಂತಂದ್ರೆ ಈಗ ಫಸ್ಟ್ ಟೈಮರ್ಸ್ ಯಾರು ಗೆದ್ದಿದ್ದಾರೆ, ಸೆಕೆಂಡ್ ಟೈಮ್ ಯಾರು ಗೆದ್ದಿದ್ದಾರೆ, ಯುವಕರು ಯಾರಿದ್ದಾರೆ, ಅವ್ರಿಗೊಂದು ಅವಕಾಶವನ್ನು ಮಾಡಿಕೊಟ್ರೆ ಪಕ್ಷದಿಂದ ಯಾರಿಗಾರು ಒಂದು 5 ಜನಕ್ಕೆ ಎಲ್ಲರೂ ಕೂಡ ಒಂದು ಹುಮ್ಮಸ್ ಇರ್ತದೆ, ಅವರು ಕೂಡ ಒಂದು ಝೀಲ್ ಇರುತ್ತೆ, ಕೆಲಸ ಮಾಡೋಂಥ ಝೀಲ್ ಇರುತ್ತೆ. ಇದರಿಂದ ಸಾಕಷ್ಟು ಬದಲಾವಣೆಗಳಾಗ್ತದೆ. ಕೆಲಸ ಮತ್ತಷ್ಟು ಈಗ ಆಗ್ತಿರೋ ಕೆಲಸಗಳು ಇನ್ನಷ್ಟು ವೇಗವಾಗಿ ಆಗೋಂಥ ಒಂದು ಪ್ರಕ್ರಿಯೆ ಉದ್ಭವ ಆಗ್ತದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ನೀವು ಕಂಡಂತೆ ನಂಜನಗೂಡು ಕ್ಷೇತ್ರ ಕಾಲಿಗೆ ಚಕ್ರ ಕಟ್ಕೊಂಡು ಇಡೀ ಕ್ಷೇತ್ರವನ್ನ ಸುತ್ತಾಡ್ತಿದ್ದೀರಿ, ಏನ್ ಬೇಕು ನೋಡ್ತಿದ್ದೀರಿ, ಕೇಳ್ತಾ ಇದೀರಿ, ಮಾಡ್ತಿದ್ದೀರಿ. ಸರ್ಕಾರ ಇದೆ, ಹಾಗಾಗಿ ದರ್ಶನ್ ಧ್ರುವನಾಡವ್ರಿಗೆ ಯಾವ್ದು ಕೂಡ ದೂರ ಅಲ್ಲ, ಎಲ್ಲ ಹತ್ರ. ಬಿಕಾಸ್ ಆಫ್ ಸರ್ಕಾರದ ಭಾಗ ಆಗಿದ್ದಾಗ ಕೆಲಸ ಮಾಡ್ಲಿಕ್ಕೆ ನಮ್ಮ ಮಾಹಿತಿ ಪ್ರಕಾರ ಹೆಚ್ಚು ಅನುದಾನವನ್ನ ಕ್ಷೇತ್ರ ತಗೊಂಡು ಕೆಲಸ ಮಾಡ್ತಿದ್ದೀರಿ. ಏನನ್ಸುತ್ತೆ ಈ ಸನ್ನಿವೇಶದಲ್ಲಿ ತಮ್ಗೆ? ಡೆಫಿನೆಟ್ಲಿ. ಯಾಕೆಂತಂದ್ರೆ ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಈಗಿನ ನಮ್ಮ ನಾಯಕರು ಮುಖ್ಯಮಂತ್ರಿಗಳಾಗಿ DK ಶಿವಕುಮಾರ್ ಸಾಹೇಬರಾಗಿರ್ಬೋದು, ಇಬ್ಬರು ಕೂಡ ನಮ್ಮ ಕ್ಷೇತ್ರಕ್ಕೆ ಅತಿ ಹೆಚ್ಚು ಅನುದಾನವನ್ನು ಇವತ್ತು ಕಲ್ಪಿಸ್ಕೊಟ್ಟಿದ್ದಾರೆ. ನಮ್ಮ ರಾಜ್ಯದ ಸರ್ಕಾರದ ಎಲ್ಲ ಗೌರವ ಸಚಿವರುಗಳು ಎಲ್ಲರೂ ಕೂಡ ಸಾಕಷ್ಟು ಅನುದಾನವನ್ನು ನಮ್ಮ ಕ್ಷೇತ್ರಕ್ಕೆ ಕೊಟ್ಟು ಇವತ್ತು ಅಭಿವೃದ್ಧಿಗೆ ಸಹಕರಿಸ್ತಿದ್ದಾರೆ. ತಂದೆಯವರು ಅವ್ರು ಇದ್ದಿದ್ರೆ ಮತ್ತಷ್ಟು ಕೆಲಸ ಕಾರ್ಯಗಳು ಇನ್ನೂ ವೇಗವಾಗಿ ಆಗ್ತಾ ಇತ್ತು. ಅವ್ರಿಗಿದಂಥ ಸ್ಟ್ಯಾಚರ್ಗಾಗಿರ್ಬೋದು, ಅವರು ತಾವು ಹೇಳ್ದಂಗೆ ಅವರು ಇವತ್ತು ಮಂತ್ರಿ ಆಗಿದ್ದರೆ ಮತ್ತಷ್ಟು ವೇಗವಾಗಿ ಕೆಲಸ ಆಗಿರೋದು ಖಂಡಿತವಾಗಿಯೂ. ಆದರೂ ಕೂಡ ಇವತ್ತಿನ ಸನ್ನಿವೇಶ ಸಂದರ್ಭದಲ್ಲಿ ನಾನು ಕೂಡ ಶಕ್ತಿ ಮೀರಿ ನನ್ನ ಪ್ರಯತ್ನವನ್ನು ಮಾಡಿ ಅತಿ ಹೆಚ್ಚು ಅನುದಾನವನ್ನು ಇವತ್ತು ತಂದು ನಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನಾನು ಶ್ರಮಪಟ್ಟು ಕೆಲಸವನ್ನು ಮಾಡ್ತಿದ್ದೇನೆ. ಬಹುಮುಖ್ಯವಾಗಿ ನಮಗೆ ರಸ್ತೆ ಕನೆಕ್ಟಿವಿಟಿ ಅದನ್ನು ನಾವು ಇಂಪ್ರೂವ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ 20-25 ವರ್ಷಗಳಿಂದ ಆಗದೇ ಇರೋಂಥ ರಸ್ತೆಗಳನ್ನ ನಾವು ಕೈಗೆತ್ಕೊಂಡು ಇವತ್ತು ಅಭಿವೃದ್ಧಿಯನ್ನು ನಾವು ಮಾಡ್ತಿದ್ದೇವೆ. ರಿಮೋಟ್ ವಿಲೇಜಸ್, ಕಾಡಂಚಿನ ಪ್ರದೇಶದಲ್ಲಿರುವಂಥ ವಿಲೇಜಸ್, ಅಲ್ಲಿಗೆ ನಾವು ಕನೆಕ್ಟಿವಿಟಿಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಬೇಡಿಕೆ ಅಂತೆ, ಅವರ ಅಪೇಕ್ಷೆ ಅಂತೆ ನಾವು ಇವತ್ತು ಯಾವ ರೀತಿಯಾದಂಥ ಅಭಿವೃದ್ಧಿಯನ್ನು ನಾವು ಖಂಡಿತವಾಗಿ ಇವಾಗ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಜೊತೆಗೆ ನಮ್ಮ ಕ್ಷೇತ್ರಕ್ಕೆ ಯಾವ ರೀತಿಯಾದಂಥ ನೀರಾವರಿ ಯೋಜನೆಗಳನ್ನ ತಂದು ನಾವು ಅಭಿವೃದ್ಧಿಯನ್ನು ಮಾಡ್ಬೋದು ಅನ್ನೋದನ್ನು ಕೂಡ ಚಿಂತನೆಯನ್ನು ಮಾಡಿ ಈಗಾಗಲೇ ಸುಮಾರು 90 ಕೋಟಿ ರೂಪಾಯಿಗಳಿಗೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಕೂಡ ನಮಗೆ ಅವರು ಒಂದು ಯೋಜನೆಯನ್ನು, ಏತ ನೀರಾವರಿ ಯೋಜನೆಯನ್ನು ಇವತ್ತು ಕೊಟ್ಟು ಅದು ಕೂಡ ಈಗ ಟೆಂಡರ್ ಆಗಿ ಪೂಜೆ ಸ್ಟೇಜ್ ಕೂಡ ಬಂದಿರೋಂಥದ್ದು. ಸೊ ಹೀಗೆ ಅನೇಕ ತಾವು ಹೇಳಿದ್ರೆ ಈಗ ನಮ್ಮ ಸಿವಿಂಕ್ ಅಂತ ಒಂದು ಪ್ರಾಜೆಕ್ಟ್ ಆಗಿರ್ಬೋದು, ಇಂಥ ಹಲವಾರು ಹೊಸ ಯೋಜನೆಗಳನ್ನು ನಮ್ಮ ಕ್ಷೇತ್ರಕ್ಕೆ ಇವತ್ತು ತಂದು ಯಾವ ರೀತಿ ನಾವು ಜನರಿಗೆ ಬೇಕಾದಂಥ ಅಭಿವೃದ್ಧಿ ಕಾರ್ಯಗಳನ್ನು, ಕಣ್ಣಿಗೆ ಕಾಣಿಸೋವಂಥ ಅಭಿವೃದ್ಧಿ ಕಾರ್ಯಗಳನ್ನು, ಜನರ ಜೀವನವನ್ನು ಬದಲಾಯಿಸುವಂಥ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಇವತ್ತು ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಗ್ಯಾರಂಟಿಗಳು ಒಂದು ಭಾಗ. ನಾವೇನು ಮಾತನ್ನು ಕೊಟ್ಟ ಮಾತಿನಂತೆ ನಡೆದುಕೊಂಡು ಗ್ಯಾರಂಟಿಗಳನ್ನ ಕೂಡ ಯಶಸ್ವಿಯಾಗಿ ಈಗ ಅನುಷ್ಠಾನಕ್ಕೆ ತಂದಿರೋಂಥದ್ದು ಅದು ಒಂದು ಭಾಗ. ಸಾಕಷ್ಟು ಟೀಕೆ ಟಿಪ್ಪಣಿಗಳಾಗ್ತದೆ ನಮ್ಮ ಗ್ಯಾರಂಟಿಗಳ ಬಗ್ಗೆ. ಗ್ಯಾರಂಟಿಗಳು ಮುಕ್ತವಾಗಿ ಕೊಟ್ಬಿಟ್ರು, ಇಲ್ಲಿ ಅಭಿವೃದ್ಧಿಗೆ ಯಾವುದೇ ರೀತಿಯಾದ ಅನುದಾನ ಇಲ್ಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಟೀಕೆ ಟಿಪ್ಪಣಿಗಳಾಗ್ತದೆ. ಅಂತ ಸಂದರ್ಭದಲ್ಲಿ ಇವತ್ತು ನಮ್ಮ ಕ್ಷೇತ್ರಕ್ಕೆ, ನಮ್ಮ ತಾಲೂಕಿಗೆ ಇವತ್ತು ಅತಿ ಹೆಚ್ಚು ಅನುದಾನವನ್ನು ನಮ್ಮ ಸರ್ಕಾರದಿಂದ ತಂದು ಇವತ್ತು ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಿದ್ದೇವೆ. ಹಂಗಂತ ಎಲ್ಲ ಮಾಡ್ಬಿಟ್ಟಿದೀವಿ ಅಂತನೂ ಅಲ್ಲ, ಇನ್ನು ಸಾಕಷ್ಟು ಕೆಲಸಗಳು ಮಾಡೋದಿದೆ. ಸಂಪರ್ಕ ರಸ್ತೆಗಳು ಮಾಡೋದಿದೆ, ಜಮೀನ್ಗೋಗ ರಸ್ತೆಗಳು ಮಾಡೋದಿದೆ, ಕಂದಾಯ ಇಲಾಖೆಯಲ್ಲಿ ಸಾಕಷ್ಟು ಕೆಲಸ ಮಾಡೋದಿದೆ.
ಇದರಿಂದ ನಮ್ಮ ನಗರಸಭೆಗೆ ಅಂತ ಬಂದಾಗ ಹೊಸ ಬಡಾವಣೆಗಳು ಸಾಕಷ್ಟಿದೆ. ಹ್ಮ್ ಅವ್ರಿಗೆ ಬಿ ಖಾತೆ ಮಾಡ್ಕೊಡುವಂತ ಕೆಲಸವನ್ನ ಈಗ ನಮ್ಮ ಸರ್ಕಾರ ಅಮೆಂಡ್ಮೆಂಟ್ ಮೂಲಕ ತಂದು ಬಿ ಖಾತೆಗಳು ಕೂಡ ಈಗ ಆಗ್ತಾರೆ ಅಂತದ್ದು. ಸೊ ಅವರ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ. ಅವ್ರಿಗೆ ರಸ್ತೆಗಳು, ಚರಂಡಿಗಳು, ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸುವಂತ ಕೆಲಸವನ್ನ ಕೂಡ ನಾವು ಇವತ್ತು ಮಾಡಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲಿ ಕೂಡ ನಮಗೆ ಹೆಚ್ಚಿನ ಅನುದಾನದ ಅವಶ್ಯಕತೆ ಇದೆ. ಸೊ ಅದರಿಂದ ಖಂಡಿತವಾಗಿಯೂ ಹಂತವಾಗಿ ನಮ್ಮ ಕ್ಷೇತ್ರಕ್ಕೆ, ನಮ್ಮ ತಾಲೂಕಿಗೆ, ನಮ್ಮ ಪಟ್ಟಣಕ್ಕೆ ಬೇಕಾಗಿರುವಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಖಂಡಿತವಾಗಿಯೂ ಹಂತವಾಗಿ ಮಾಡಿಕೊಡುವಂಥ ಕೆಲಸವನ್ನು ನಾನು ಈಗ ಮಾಡ್ಕೊಂಡು ಹೋಗ್ತಿದ್ದೇನೆ. ಮುಂದೆ ಕೂಡ ನಾನು ಮಾಡ್ತೀನಿ.